ಹೇ ಗಾಯ್ಸ್ ನಮಸ್ಕಾರ, ನಾನು ದೀಪ್ ಸಿಂಗಲ್ ಚಾಂದ. ಸೊ ಗೈಸ್, ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ನಿಮ್ಮ ಮೊಬೈಲ್ ಫೋನ್ ಹೋಮ್ ಬಟನ್ನಿನ ಒಂದು ತುಂಬಾ ಯೂಸ್ಫುಲ್ ಸೀಕ್ರೆಟ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಗೈಸ್, ನಾರ್ಮಲಿ ನೀವು ನಿಮ್ಮ ಹೋಮ್ ಬಟನ್ನ ಆ್ಯಪ್ಸ್ನ ಬ್ಯಾಕ್ ಬರೋಕ್ಕೆ ಯೂಸ್ ಮಾಡ್ತೀರಾ, ಇಲ್ಲಾಂದರೆ ಯಾವುದೇ ಒಂದು ಟಾಸ್ಕ್ ಮಾಡ್ತಾ ಇದ್ರೆ ಅದನ್ನು ಕಂಪ್ಲೀಟಾಗಿ ಹೋಮ್ ಬಟನ್ ಯೂಸ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ ಗೈಸ್? ಬಟ್ ಗೈಸ್, ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ನಿಮ್ಮ ಹೋಮ್ ಬಟನ್ನಿಂದ ತುಂಬ ಟಾಸ್ಕ್ಗಳು ಮಾಡ್ಬೋದು. ಆಲ್ಮೋಸ್ಟ್ ನೀವು ಇಲ್ಲಿ 20-25 ಟಾಸ್ಕ್ಗಳು ಈಸಿಯಾಗಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ನಾನೀಗ ನೋಡಿ, ಒಂದು ಸತಿ ಹಿಂಗೆ ಕ್ಲಿಕ್ ಮಾಡಿದ್ರೆ ನನ್ನ ಫ್ಲ್ಯಾಶ್ ಲೈಟ್ ಆನ್ ಆಗುತ್ತೆ, ನೋಡ್ಬೋದು. ಬರೀ ನಾನು ಹಿಂಗೆ ಸತಿ ಕ್ಲಿಕ್ ಮಾಡಿದ್ರೆ ಫ್ಲ್ಯಾಶ್ ಲೈಟ್ ಆಫ್ ಆಗುತ್ತೆ. ನೋಡಿ ತಿರ್ಗಾ ಆನ್ ಆಯಿತು, ಬರೀ ಹೋಮ್ ಬಟನಿಂದ. ಆ್ಯಂಡ್ ಗೈಸ್, ಈಗ ನಾನು ತಿರ್ಗಾ ಲಾಂಗ್ ಪ್ರೆಸ್ ಮಾಡಿದ್ರೆ ನನ್ನ ಫೋನ್ ಸ್ಕ್ರೀನ್ ಆಫ್ ಆಗುತ್ತೆ. ಆ್ಯಂಡ್ ನಾನು ಲಾಂಗ್ ಬ್ಯಾಕ್ ಮಾಡಿದ್ರೆ ತಿರ್ಗಾ ಆನ್ ಆಗುತ್ತೆ, ಓಕೆನಾ? ಆ್ಯಂಡ್ ಗೈಸ್, ಇನ್ನೊಂದು ಏನಂದರೆ, ನಾನೀಗ ಡಬಲ್ ಟ್ಯಾಪ್ ಮಾಡಿದಾಗ ನನ್ನ ಫೋನ್ ಸ್ಕ್ರೀನ್ ಶಾಟ್ ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಓಕೆ. ಸೊ ಡಬಲ್ ಟ್ಯಾಪ್ ಮಾಡಿದೆ, ಫೋನ್ ಸ್ಕ್ರೀನ್ ಶಾಟ್ ತೊಗೋತು ನೋಡಿ, ಓಕೆನಾ? ಸೊ ಇದೇ ರೀತಿ ಗೈಸ್, ನೀವು ಕೂಡ ನಿಮ್ಮ ಫೋನಲ್ಲಿ ಮಾಡ್ಬೋದು. ನಿಮ್ಮ ಹೋಮ್ ಬಟನ್ ಯೂಸರ್ ಇಂಟರ್ಫೇಸ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋಬೋದು, ಓಕೆ? ಸೊ ಗೈಸ್, ಇದೇ ರೀತಿ ನೀವು ಕೂಡ ನಿಮ್ಮ ಫೋನಲ್ಲೇ ಈ ಹೋಮ್ ಬಟನ್ನ ಸೀಕ್ರೆಟ್ ಟ್ರಿಕ್ ಮಾಡಬೇಕು ಅಂದರೆ ಈ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ, ಓಕೆ ಗೈಸ್? ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಮಾತು ಹೇಳಬೇಕು. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಬರುತ್ತೆ, ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಈ ಹೋಮ್ ಬಟನ್ ಟ್ರಿಕ್ ಎಷ್ಟು ಇಷ್ಟ ಆಯಿತು ಅಂತ. ಇಷ್ಟ ಆಯಿತು ಅಂದರೆ ಗುಡ್ ಹೋಮ್ ಬಟನ್ ಟ್ರಿಕ್ ಅಂತ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬ್ಯಾಡ್ ಅಂತಲೇ ಮಾಡಿ, ಬಟ್ ರೆಸ್ಪಾನ್ಸ್ ಮಾಡಿ, ಓಕೆ? ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈ ಟ್ರಿಕ್ನ ಯೂಸ್ ಮಾಡೋದಕ್ಕೆ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಅಲ್ಲಿಂದ ನೀವು ಈಸಿಲಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟ್ಲಿ ನೀವು ಪ್ಲೇಸ್ಟೋರ್ ಹೋಗಿ ಆ್ಯಂಡ್ ಬಟನ್ ಮ್ಯಾಪರ್ ರೀಮ್ಯಾಪ್ ಯೋರ್ ಕೀಕ್ಸ್ ಅಂತ ಇಲ್ಲಿ ಟೈಪ್ ಮಾಡಿ. ಸೊ ಪರ್ಸ್ನಲೈಸೇಷನ್ ಕಂಪ್ನಿದು ಆ್ಯಂಡ್ ನೋಡ್ಬೋದು, ತುಂಬ ಒಳ್ಳೆ ಒಂದು ಅಪ್ಲಿಕೇಶನ್, ತುಂಬ ಒಳ್ಳೆ ಆ್ಯಕ್ಯುರೇಟಾಗಿ ಕೆಲಸ ಮಾಡುತ್ತೆ, ಓಕೆನಾ ಗೈಸ್? ಸಿಂಪ್ಲಿ ನೀವೀಗ ಏನು ಮಾಡಬೇಕು ಅಂದರೆ ಇದನ್ನು ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಸಿಂಪ್ಲಿ ಇದನ್ನು ಓಪನ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರ್ತದೆ. ಸೊ ಗೈಸ್, ಈಗ ಸ್ಟಾರ್ಟಿಂದ ತೋರಿಸ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ಗೆ ಈಗ ನೋಡಿ, ನಾನು ಹೋಮ್ ಬಟನ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ವಾಪಸ್ ಬರುತ್ತೆ, ಓಕೆನಾ? ಸೊ ಗೈಸ್, ಈಗ ನೀವು ಅಪ್ಲಿಕೇಶನ್ ಓಪನ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಹೋಮ್ ಬಟನ್ ಅಂತ ಆಪ್ಷನ್ ಬರುತ್ತೆ ನೋಡಿ, ಕರೆಕ್ಟಾ? ಸೊ ಬರೀ ನೀವು ಹೋಮ್ ಬಟನ್ ಅಲ್ಲ, ನೀವು ವಾಲ್ಯೂಮ್ ಬಟನ್ಸ್ ಕೂಡ ಮಾಡ್ಬೋದು, ಹೆಡ್ಸೆಟ್ ಬಟನ್ಸ್ ಕೂಡ ಮಾಡ್ಬೋದು. ಸೊ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಿರೋದು ಹೋಮ್ ಬಟನ್ ಅಂತ, ಓಕೆ? ಸೊ ಹೋಮ್ ಬಟನ್ನ ಒಂದು ಸತಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡ್ಬೋದು, ಕಸ್ಟಮೈಸ್ ಬಟನ್ ಮ್ಯಾಪರ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ನಿಮಗೆ, ಕರೆಕ್ಟ್ ಅಲ್ವಾ? ಸೊ ನೋಡ್ಬೋದು ಕಂಪ್ಲೀಟಾಗಿ. ಸೊ ಸಿಂಪ್ಲಿ ಫಸ್ಟ್ ನೀವೇನು ಮಾಡಬೇಕಂದ್ರೆ ಇದನ್ನು ಎನೇಬಲ್ ಮಾಡಬೇಕಾಗತ್ತೆ. ಎನೇಬಲ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಸಮ್ ಆ್ಯಪ್ ಪರ್ಮಿಷನ್ಸ್ ಎಲ್ಲ ಕೊಡಬೇಕಾಗತ್ತೆ. ಸೊ ಅದು ಫಸ್ಟ್ ಕೊಟ್ಬಿಡಿ, ಫೈನಾ? ಸೊ ಈಗ ಕಸ್ಟಮೈಸ್ನ ಎನೇಬಲ್ ಮಾಡಾದ್ಮೇಲೆ ಈಗ ಇಲ್ಲಿ ಸಿಂಗಲ್ ಟ್ಯಾಪ್, ಡಬಲ್ ಟ್ಯಾಪ್ ಮತ್ತು ಲಾಂಗ್ ಪ್ರೆಸ್ ಅಂತ ಬರ್ತಾ ಇದೆ ಆಪ್ಷನ್ಸ್, ಕರೆಕ್ಟ್ ಅಲ್ವಾ ಗೈಸ್? ಈಗ ನೀವು ಸಿಂಗಲ್ ಟ್ಯಾಪಲ್ಲಿ ಏನು ಆಪ್ಷನ್ಸ್ನ ಅಂದರೆ ಏನು ಟಾಸ್ಕ್ನ ನೀವು ಮಾಡಬೇಕು ಅಂತ ಇದ್ದೀರಾ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು ಸಿಂಗಲ್ ಟ್ಯಾಪಲ್ಲಿ ಇಲ್ಲಿ ನೋಡ್ಬೋದು ನಿಮಗೆ 20-25 ಟಾಸ್ಕ್ಗಳು ಮಾಡ್ಬೋದು ಈಸಿಯಾಗಿಲ್ಲಿ. ಸೊ ಫಾರ್ ಎಕ್ಸಾಂಪಲ್ಗೆ ನಾನೇನು ಮಾಡ್ತೀನಿ, ಟಾಗಲ್ ಫ್ಲ್ಯಾಶ್ ಲೈಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಸಿಂಗಲ್ ಟ್ಯಾಪ್ ನಾನು ಕ್ಲಿಕ್ ಮಾಡಿದ್ರೆ ನನ್ನ ಫ್ಲ್ಯಾಶ್ ಲೈಟ್ ಆನ್ ಆಗಬೇಕು. ಸೊ ಆ ರೀತಿ ಮಾಡಿದ್ದೀನಿ. ಸೊ ಈಗ ಡಬಲ್ ಟ್ಯಾಪಲ್ಲಿ ನಾನು ಏನು ಮಾಡಬೇಕು, ಸೊ ಡಬಲ್ ಟ್ಯಾಪಲ್ಲಿ ನಾನು ಒಂದು ಸ್ಕ್ರೀನ್ಶಾಟ್ ತೊಗೋಬೇಕು. ಸೊ ಸ್ಕ್ರೀನ್ಶಾಟ್ನ ಕ್ಲಿಕ್ ಮಾಡ್ತೀನಿ. ಸೊ ಡಬಲ್ ಟ್ಯಾಪಲ್ಲಿ ಸ್ಕ್ರೀನ್ಶಾಟ್ ಆಗಿದೆ, ಸಿಂಗಲ್ ಟ್ಯಾಪಲ್ಲಿ ಟಾಗಲ್ ಫ್ಲ್ಯಾಶ್ ಲೈಟ್ ಆಗಿದೆ. ಆ್ಯಂಡ್ ಲಾಂಗ್ ಪ್ರೆಸ್ ಮಾಡಿದಾಗ ನಾನು ಏನು ಆನ್ ಮಾಡಬೇಕು, ಸೊ ಆ ಟೈಮಲ್ಲಿ ನಾನು ಸಿಂಪ್ಲಿ ನೀವೇನು ಬೇಕಾದ್ರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಗೈಸ್. ತುಂಬ ಒಂದು ನಿಮಗೆ ಟಾಸ್ಕ್ಗಳು ಇರುತ್ತೆ ಇಲ್ಲಿ, ಸೊ ಈಸಿಯಾಗಿ ನೀವು ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ಗೆ ನಾನೇನು ಮಾಡ್ತೀನಿ, ಸಿಂಪ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ಗೆ ಒಂದು ಟರ್ನ್ ಸ್ಕ್ರೀನ್ ಆಫ್ ಅಂತ ಒಂದು ಆಪ್ಷನ್ ಮಾಡಿಬಿಡ್ತೀನಿ, ಓಕೆನಾ? ಸೊ ಅದು ಸಿಗ್ತಾ ಇಲ್ಲ ನನಗೆ. ಫಾರ್ ಎಕ್ಸಾಂಪಲ್ಗೆ ನಾನು ಬ್ರೈಟ್ನೆಸ್ ಅಂತಲೇ ಕ್ಲಿಕ್ ಮಾಡ್ತೀನಿ. ಸೊ ಬ್ರೈಟ್ನೆಸ್ ಇಲ್ಲಿ ಆಯಿತು. ಆ್ಯಂಡ್ ಇಲ್ಲಿ ಕಂಪ್ಲೀಟಾಗಿ ಹೊಸ ಟಾಸ್ಕ್ ಮಾಡಿದಾಗ ನಿಮ್ಗೆ ಈ ರೀತಿ ಒಂದು ಕೇಳುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ಲಾಂಗ್ ಪ್ರೆಸ್ಸಲ್ಲಿ ಬ್ರೈಟ್ನೆಸ್ ಆಗುತ್ತೆ, ಸ್ಕ್ರೀನ್ಶಾಟ್ ಆಗುತ್ತೆ ಆ್ಯಂಡ್ ಟಾಗಲ್ ಫ್ಲ್ಯಾಶ್ ಲೈಟ್ ಆಗುತ್ತೆ. ಸೊ ಈಗ ಬ್ಯಾಕ್ ಬಂದಾದ್ಮೇಲೆ ನೋಡಿ, ಈಗ ನಿಮ್ಮ ಹೋಮ್ ಬಟನ್ ಆಟೋಮೆಟಿಕ್ಲಿ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ. ಸೊ ಈಗ ನಾನು ಇಲ್ಲಿ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಇಲ್ಲಿ ಫ್ಲ್ಯಾಶ್ ಲೈಟ್ ಆನ್ ಆಗುತ್ತೆ, ತಿರ್ಗಾ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಇದು ಆಫ್ ಆಗುತ್ತೆ. ಸೊ ತಿರ್ಗಾ ನಾನು ಈಗ ಡಬಲ್ ಸತಿ ಕ್ಲಿಕ್ ಮಾಡಿದ್ರೆ ಫೋನ್ ಸ್ಕ್ರೀನ್ಶಾಟ್ ತೊಗೊಳುತ್ತೆ. ತುಂಬ ಒಳ್ಳೆ ಒಂದು ಸೀಕ್ರೆಟ್ ಟ್ರಿಕ್ ಗೈಸ್ ಇದು ನೋಡಿ, ಓಕೆ? ಆ್ಯಂಡ್ ಲಾಂಗ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ನನ್ನ ಬ್ರೈಟ್ನೆಸ್ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ನೋಡ್ಬೋದು, ಓಕೆ? ಕಂಪ್ಲೀಟಾಗಿ ಜಾಸ್ತಿ ಆಗುತ್ತೆ, ಓಕೆನಾ ಗೈಸ್?
ಸೊ ಇದೇ ರೀತಿ ಗೈಸ್ ನೀವು ಕೂಡ ನಿಮ್ಮ ಫೋನಲ್ಲಿ ಮಾಡ್ಬೋದು ಆ್ಯಂಡ್ ಕಂಪ್ಲೀಟಾಗಿ ನಿಮ್ಮ ಫ್ರೆಂಡ್ಸ್ನ ಇಲ್ಲಿ ಸರ್ಪ್ರೈಸ್ ಮಾಡ್ಬೋದು. ಸೊ ನೋಡ್ಬೋದು ಇಲ್ಲಿ ನಾನು ಬ್ರೈಟ್ನೆಸ್ ಲಾಂಗ್ ಪ್ರೆಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಬ್ರೈಟ್ನೆಸ್ ಜಾಸ್ತಿ ಆಗ್ತದೆ. ಓಕೆನಾ? ಸೊ ನಿಮಗೆ ಗೊತ್ತಾಗ್ತಿಲ್ಲ, ಈಗ ನೋಡಿ ನಾನು ನೋಡಿ. ಓಕೆ, ಸೊ ಈ ರೀತಿ ಗೈಸ್ ನೀವು ಈ ಹೋಮ್ ಬಟನ್ನ ಸೀಕ್ರೆಟ್ ಟ್ರಿಕ್ನ ಯೂಸ್ ಮಾಡ್ಕೋಬೋದು ಆ್ಯಂಡ್ ಕಂಪ್ಲೀಟ್ಲಿ ನಿಮ್ಮ ಫ್ರೆಂಡ್ಸ್ನ ಸರ್ಪ್ರೈಸ್ ಮಾಡ್ಬೋದು. ಓಕೆ, ಅಷ್ಟೇ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.